ಫೋನು. ಇವತ್ತು ತಲೆಗೆ ಅದು ಏನು ಹೊಳಿತೋ ಗೊತ್ತಿಲ್ಲ, ಜಾಗ ಬೇರೆ ಚೇಂಜ್ ಮಾಡ್ತಿದ್ದಾಳೆ. ನನ್ನ ನಿದ್ದೆ ಬೇರೆ ಬರ್ತಿಲ್ಲ. ಸೋನು ಮಲ್ಕೋಣ. ಫೋನ್ ರಿಂಗ್ ಆಗಿ ಕೇಳಿಸಿಲ್ಲ, ನಾನು ಮಾತಾಡೋದು ಕೇಳಿಸ್ತಾ? ಅದು ದೊಡ್ಡ ಬಜಾರಿದು ಹೆಸರು ತಗೊಬ್ಳು ಬೇಕಲ್ಲ, ನೋಡ್ಕೊಂಡ್ ರಾಣಿ. ಏ ಅಮ್ಮಕ್ಕ, ಅಮ್ಮಕ್ಕ, ಯೋ ಏನೇ ಫೋನ್ ಸೈಲೆಂಟ್ ಮಾಡ್ಬಿಟ್ಕೋ. ಕಾಲ್ ತೆಗಿ, ಸುಮ್ಮನೆ ಮಲ್ಕೊಳ್ಳಿ ಅವಳು ಯಾವಳು. ಇವನ್ಯಾಕೆ ನಂಗೆ ಇಷ್ಟೊತ್ತಲ್ಲಿ ಕಾಲ್ ಮಾಡ್ತಿದ್ದಾನೆ? ಮಾಡಿದ ತಪ್ಪಿಗೆ ಸಾರಿ ಕೇಳೋಕೆ ಅನ್ಸುತ್ತೆ. ಹಲೋ, ಆದಿ ಆರ್ಗ್ಯಾನಿಕ್ಸ್ ಮಾರ್ಕೆಟಲ್ಲಿ ಯಾಕೆ ಮೋಸ್ಟ್ ನೀಡೆಡ್ ಅಂತ ಒಂದು ಸೇಲ್ಸ್ ಪಿಚ್ ರೆಡಿ ಮಾಡಬೇಕು. ಅದಕ್ಕೆ ಬೇಕಾಗಿರೋ ಡೇಟ್ ಎಲ್ಲ ಕಾರಲ್ಲಿ ಕಳಿಸ್ಕೊಡ್ತೇನೆ. ಮಾಡಿದ ತಪ್ಪಿಗೆ ಸಾರಿ ಕೇಳೋಕೆ ಕಾಲ್ ಮಾಡಿದ್ದೆ ಅಂದ್ಕೊಂಡ್ರೆ ಸೇಲ್ಸ್ ಪಿಚ್ ಅಂತೆ, ಸೇಲ್ಸ್ ಪಿಚ್ಚು. ನಾಳೆ ಮಾಡ್ತೀನಿ, ಇಡು ಫೋನು. ಇಡು ಗಿಡು ಅಂದ್ರೆ ಅಷ್ಟೇ. ಆಮೇಲೆ ನಾನು ನಿನ್ನ ಬಾಸ್, ನೆನಪಿರಲಿ. ಪ್ರೆಸೆಂಟೇಷನ್ ರೆಡಿ ಮಾಡಿ ನಮ್ಮ ಮನೆಗೆ ಬೆಳಗ್ಗೆ 8 o'clock ಒಳಗಡೆ ಬರಬೇಕು. ಹಲೋ, ಆಫೀಸ್ ಅವರ್ಸ್ ಆದಮೇಲೆ ಯಾವ ಸಿಮೆ ಬಾಸ್ ನೀನು? ಅಷ್ಟಕ್ಕೂ ಇಷ್ಟೊತ್ತಲ್ಲಿ ಹೇಳಿ ನಾಳೆ ಬೆಳಿಗ್ಗೆ ತೊಗೊಂಡು ಬಾ ಅಂದರೆ ನನ್ನ ಹತ್ರ ಲ್ಯಾಪ್ಟಾಪ್ ಇಲ್ಲ. ಅದಕ್ಕೆ ಒಂದಷ್ಟು ಮೆಟೀರಿಯಲ್ಸ್ಗಳನ್ನ ಕಾರಲ್ಲಿ ಹಾಕಿ ಕಳಿಸ್ತಾ ಇದ್ದೀನಿ. ಪ್ರೆಸೆಂಟೇಷನ್ ರೆಡಿ ಮಾಡಿ ನೀನು ನನಗೆ ತೋರಿಸಾದ್ಮೇಲೆ ಅದು ಚೆನ್ನಾಗಿದ್ರೆ ನಾನು 12 o'clock ಅದನ್ನು ಅವ್ರ ಮುಂದೆ ಪ್ರೆಸೆಂಟ್ ಮಾಡ್ತೀನಿ. ಬಟ್ ನಾನು ಅಡ್ಮಿನು. ಅದು ನನಗೆ ಗೊತ್ತು. ಈ ಕೆಲಸನೂ ನಿಂದ ಮಾಡು. ನನ್ನ ಲೈಫ್ ನರ್ಕ ಮಾಡಬೇಕು ಅನ್ನೋದೇ ನಿನ್ನ ಆಸೆ ಅಂತ ನನಗೆ ಚೆನ್ನಾಗಿ ಗೊತ್ತು ಮರಿ. ಆದರೆ ನಾನು ಇದಕ್ಕೆ ಅವಕಾಶ ಕೊಡಲ್ಲ. ಯಾವ ಪೇಪರ್ನಲ್ಲೂ ಇಂಡಿಯಾದಲ್ಲಿರೋ ಒಳ್ಳೆ ಆರ್ಗ್ಯಾನಿಕ್ ಕಂಪ್ನಿ ಯಾವುದು ಅಂತ ಹೇಳೇ ಇಲ್ಲ. ಈಗ ಅದನ್ನು ಹೇಗೆ ನೋಡಲಿ? ಅಕ್ಕ ತಗೋ, ನಿನಗೆ ಬೇಕಾಗಿರೋ ಕಂಪ್ನಿಗಳನ್ನೆಲ್ಲ ಸರ್ಚ್ ಮಾಡಿದ್ದೀನಿ. ಇದರಲ್ಲಿ ಒಂದು ಲೀಸ್ಟೇ ಇದೆ. ಲೇ, ನೀನು ಯಾಕೆ ಎದ್ದಿದ್ಯಾ? ನಾನು ಯಾವಾಗಲೂ ನಿನಗೆ ಸರ್ಚ್ ಮಾಡೋದಕ್ಕೆ ಹೇಳಿದೆ. ಓಹೋ, ನೀನು ಹೇಳಿದ್ದನ್ನ ಅಷ್ಟೇ ಮಾಡಬೇಕಾ? ನೀನು ಫೋನ್ ಬಡ್ಕೊಂಡಾಗಲೇ ಎಚ್ಚರಿಕೆ ಆಯಿತು. ನೀನು ಮಾತಾಡೋದನ್ನೆಲ್ಲ ಕೇಳಿಸ್ಕೊಂಡೆ. ಅದರಲ್ಲೂ ಅರ್ಧಂಬರ್ಧ ಅರ್ಥ ಆಯಿತು. ಅದ್ರ ಬೇಸ್ ಮೇಲೆ ಹೆಲ್ಪ್ ಮಾಡೋಣ ಅಂತ ಬಂದೆ. ಪರವಾಗಿಲ್ಲ ಕಣೆ, ನೀನು ಸ್ಪೀಡಾಗೇ ಇದೆಯಾ. ಲೇ, ಇಷ್ಟು ದೊಡ್ಡ ಲಿಸ್ಟಲ್ಲಿ ಯಾವುದು ಅಂತ ನೋಡ್ಲೆ? ಅಯ್ಯೋ ಇರೇ, ನಾಟಕದ ರಾಣಿ ಇದ್ರ ಮೇಲೆ ಕುತ್ಕೊಂಡ್ಬಿಡ್ತಾಳೆ. ಅದರಲ್ಲೇನಿದೆಯಕ್ಕ, ಫಿಲ್ಟರ್ ಹಾಕಿದ್ರೆ ಯಾವ ರಾಜ್ಯದ ಯಾವ ಕಂಪ್ನಿ ಬೇಕೋ ಎಲ್ಲ ತೋರಿಸುತ್ತೆ. ಕೊಡಿಲಿ, ತೋರಿಸ್ತೀನಿ. ಇಷ್ಟು ಮಾಡಿದ್ರೆ ತುಂಬಾ ಈಸಿ ಅಕ್ಕ. ನನ್ನ ಮುದ್ದು ಮುದ್ದು ತಂಗಿರು ನನಗಿಂತ ಬ್ರಿಲಿಯಂಟ್ ಇದ್ದೀರಲ್ರೆ. ನಾನೇ ಅಂಡರ್ ಎಸ್ಟಿಮೇಟ್ ಮಾಡಿಬಿಟ್ಟಿದ್ದೆ ಅನ್ಸುತ್ತೆ. ಅಕ್ಕ, ನೀನು ನಿದ್ದೆ ಮಾಡಿಲ್ವಾ? ನೀನು ಹೀಗೆ ಕಷ್ಟಪಡ್ತಿರುವಾಗ ನಾವು ಹೇಗೆ ನಿದ್ದೆ ಮಾಡೋದು? ಕೆಲಸ ಅಂದರೆ ನೀನೊಬ್ಳದೇ ಅಲ್ಲ ಅಮ್ಮ, ನಾವು ಜೊತೆಗಿದ್ದೀವಿ. ಯಾರಕ್ಕ ಮಧ್ಯರಾತ್ರಿ ಹೀಗೆ ಹೆಲ್ಪ್ ಮಾಡ್ತಾರೆ? ನಿಮ್ಗಿಂತ ಒಳ್ಳೆ ಅಕ್ಕ ತಂಗಿರ್ ಸಿಗೋಕೆ ಚಾನ್ಸೇ ಇಲ್ಲ. ನೀವೇ ನನ್ನ ಬೆಸ್ಟ್ ಸಿಸ್ಟರ್ಸ್. ಅದೇ ಖುಷಿಗೆ ಎಲ್ಲರೂ ಕಾಫಿ ಲೋಟನ ಮುಂದೆ ಹಿಡಿರಿ.
ರೀ ರೀ ನೋಟ್ ನೀನು ಸುಮ್ಮನೆ ಅಮೂಲ್ಯಂಗೆ ಯಾವಾಗಲೂ ಬೈತಾ ಇರ್ತೀಯ. ರಾತ್ರಿ ಎಲ್ಲ ಕೆಲಸ ಮಾಡಿ ಇಲ್ಲೇ ಮಲ್ಕೊಂಡಿದ್ದಾಳೆ ಅಮೂಲ್ಯ. ನಿಮ್ಗೆ ಹೇಗೆ ಗೊತ್ತಾಯ್ತು? ಬೆಳಗ್ಗೆ ಎದ್ದಾಗ ಅದಿತಿ ರಾಗ ಹೇಳ್ಕೊಂಡು ನಿದ್ದೆನೇ ಬರಲಿಲ್ಲ ಅಂತ ಮತ್ತೆ ರೂಮ್ಗೆ ಹೋಗಿ ಮಲ್ಕೊಂಡ್ಳು. ಆರ್ತಿನೂ ಕಾಫಿ ಮಾಡ್ತಾ ಮಾಡ್ತಾ ನಿಂತ್ಕೊಂಡೇ ತೂಕಡಿಸ್ತಾ ಇದ್ಲು. 3 ಮಕ್ಕಳು ಅಮೂಲ್ಯಂಗೆ ಕೆಲಸದಲ್ಲಿ ಹೆಲ್ಪ್ ಮಾಡಿದ್ದಾರೆ. ಏನೇ ಹೇಳು ಪರಿ, ನಮ್ಮ ಮಕ್ಕಳಷ್ಟು ಅನ್ಯೋನ್ಯವಾಗಿರೋರನ್ನ ನಾನು ಎಲ್ಲೂ ನೋಡಿಲ್ಲ. ರೀ ಮಕ್ಕಳನ್ನ ಹಾಗೆಲ್ಲ ಹೊಗಳಬೇಡಿ, ದೃಷ್ಟಿ ಆಗುತ್ತೆ. ನಿಜವಾಗ್ಲೂ ದೃಷ್ಟಿ ಆಗೋ ಅಷ್ಟೇ ಗಟ್ಟಿಯಾಗಿದೆ ಇವ್ರ ನಂಟು. ಶುಂಠಿ ಶಂಕರ ಅಮ್ಮು, ಸುಮ್ಮನೆ ನಿತ್ಕೊಳೆ, ದೆವ್ವನೂ ಇಲ್ಲ ಏನೂ ಇಲ್ಲ. 7 ಗಂಟೆನಾ? ಈಗಷ್ಟೇ 4 ಗಂಟೆಗೆ ಮಲಗಿದ್ದು, ಇಷ್ಟು ಬೇಗ 3 ಗಂಟೆ ಕಳೆದೋಯ್ತಾ? ಇನ್ 1 ಗಂಟೆಲಿ ಅಲ್ಲಿರ್ಬೇಕು. ಈ ಜನ್ಮದಲ್ಲಿ ಇವಳು ಬದಲಾಗಲ್ಲ, ಎಲ್ಲ ಅವ್ರ ಅಪ್ಪನ ಥರ. ಅರೆ ಮತ್ತೆ ತೆಗ್ದಲ್ಲ ನೀನು ವರ್ಷನಾ? ಪಾಪ ಮಕ್ಕಳು 4 ಗಂಟೆ ತನಕ ಎಚ್ಚರ ಇದ್ದು ಕೆಲಸ ಮಾಡಿ ಮತ್ತೆ ಇವಾಗ ಆಫೀಸ್ಗೆ ಹೋಗ್ಬೇಕು ಅಂತ ಅವಳು ಹೊರಟಿದ್ರೆ ನೀನು ಮತ್ತೆ ಖ್ಯಾತೆ ತೆಗಿತಾ ಇದೆಯಾ? ಹಾಂ, ಓಹ್ ನಿನ್ಗಿನ್ನೂ ನಿದ್ದೆ ಕಳೆದಿಲ್ವಾ? ಬಾ ಮಲ್ಕ ಒಂದು ಸ್ವಲ್ಪ ಹೊತ್ತು.